ಈಗ ಅಲ್ಲಿ ಮುಂದೆ ಗುಹೆ ಕಂಡಿದೆ ನಮ್ಮ ಫ್ರೆಂಡ್ಗೆ. ಇಷ್ಟು ನೀಟಾಗಿ ಹಿಂಗೆ ತೆಗಿಬೇಕಂದ್ರೆ ಜೀವಿ ತೆಗಿಯುತ್ತೆ ನಿಮಗೆ ನೋಡಿ. ಹತ್ತು ಬರೋಕ್ಕೆ ದಾರಿ ಇದು ಸ್ನೇಹಿತರೆ. ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದೀವಿ ಮೇಲಕ್ಕೆ. ಏನಕ್ಕೆ ಅಂತಂದ್ರೆ ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ. ಇದು ರಿಸ್ಟ್ರಿಕ್ಟೆಡ್ ಜಾಗನೇ ಆಗಿರ್ಬೋದು, ಆದ್ರೆ ಏನಕ್ಕೆ ತೋರಿಸ್ತಾ ಇದೀವಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ, ಯಾಕಂದ್ರೆ ಯಾರು ಬರೋಕ್ಕಾಗಲ್ಲ ಇಲ್ಲಿಗೆ. ಇದ್ರೆ ಒಳ್ಳೋದ್ಲಿ ಇಲ್ಲೂ ಕೂಡ ನಿಧಿ ಏನೋ ತಂದಿದ್ದಾರೆ ಎಳ್ಕೊಳಕ್ ಬಂದಿರಂತ ಪಾಟ್ನ. ಅಲ್ಲಿ ನೋಡಿ ಇಲ್ಲೊಂದು ಬೆಳ್ಳು ದ್ವಾರ ಇದೆ ನೋಡಿ ಇಲ್ಲಿ. ಅದೇನಾ ಜಾಗ? ಆಯ್ತು ಬಾ ಚಿನ್ನಿ. ಸ್ನೇಹಿತರೆ, ಹೊಸ ಜಾಗ ಅನ್ವೇಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಈ ಬೆಟ್ಟ ಬಂದ್ಬಿಟ್ಟು ದುರ್ಗದ ಬೆಟ್ಟ. ಹೊಸ ಜಾಗನ ಅನ್ವೇಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಅಂದ್ರೆ ಫುಲ್ ಟಾಪ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಾಹಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗರೆಲ್ಲ. ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಲೇ ನೀನ್ ಇಷ್ಟಪ್ಪ ಇರೋ ನನ್ನ ಮಗ, ನೀನ್ ಯಾವಾಗ ಎದ್ರ ಹೊಡ್ಕಿಡ್ದಿ ಅಲ್ಲೋಡ ಬರೀ ಇಂಥದೆಯ ಕೈ ಚುಚ್ಕೋತ್ ಕಣ. ಈ ನನ್ನ ಮಕ್ಳು ನೋಡಿ ಎಲ್ಲಿ ಅಂತ ಬೇಲಿಗೆ ಹೋಗವ್ರೆ. ಚೊಪ್ಲಿನಾರು ಹಾಕೊಂಡ್ ಬರ್ಬೇಕಿತ್ತು ಕಣ್ಣ. ಇದನ್ನತ್ತ ಬದಲು ಮೌಂಟ್ ಎವರೆಸ್ಟ್ ಹತ್ತಿದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಬಂದಿರೋದಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನ ಓಯ್ ಗಣೇಶ, ಇದನ್ನತ್ತ ಬದಲು ಮೌಂಟ್ ಎವರೆಸ್ಟ್ ಆದ್ರೂ ಇಷ್ಟು ಕಷ್ಟಪಟ್ಟು ಹತ್ತಿದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಹೆಸರಿರೋದ. ನೋಡಿ ಮುಳ್ಳಿನ ಗಿಡ ಅದನ್ನೇ ಹಿಡ್ಕೋಬೇಕು, ಯಾಕಂದ್ರೆ ಇರೋದೇ ಅದು. ದಾರಿ ತಪ್ಪಿದ ಯುವಕರಂತೆ ನಾವು ಹುಚ್ಚುತನ ಮಾಡ್ತಾ ಇದೀವಿ. ಹೊರಟೋಗ್ತಿದ್ದೆ ಈಗ ನೋಡಿ, ಎಷ್ಟು ಹಿಂದೆ ಪ್ರಪಂಚ ನೋಡಿ, ಹಿಂದೆ ಬಿದ್ರೆ ಹೊರಟೋದ್ವಿ. ಹೌದಾ? ಎಲ್ಲಿ ಎಲ್ಲಿ ಹೋಗ್ಬೇಕಾಗಿರುತ್ತೆ ಅಲ್ಲಿಗೀಗ ಇಲ್ಲಿಗೆ ಲೇ ಶಾ ದಾರಿ ಗೊತ್ತಿಲ್ಲ ಅಂತ ಬಂದ್ವಿ. ನಡಿ, ಇಲ್ಲಿ ದಾರಿ ಇದ್ದಂಗೆ ಐತೆ ನಡ್ರಿ. ಇಲ್ಲಿ ಈ ಕಡೆ ಐತೆ ನೋಡಿ. ಇಲ್ಲಿ ಗಟ್ರಾ ಅಲೇ ಗಟ್ರಾ ಅಲ್ಲೈತೆ ನೋಡಿ ಬೆಟ್ಟ. ಏನು ಅಲ್ಲಿ ಇದು ಅಲ್ಲಿಗೆ ಹೋಗ್ತೀರಾ? ಇಲ್ಲ ಅಲ್ಲಿಗೆ ಹೋಗ್ತೀರಾ? ಅಲ್ಲೇ ಹೋಗಿದ್ವಿ. A few minutes later. ನಂಗೆ ಕೋಟಿ ರೂಪಾಯಿ ದುಡ್ಡು ಸಿಕ್ತೋ ರೇಂಜಿಗೆ ಹೇಳ್ತಿಯಲ್ಲ. ಈಗ ಅಪ್ಪ ಹೇಳಿ ಎಂತ ದಾರಿ, ಇಲ್ಲಂದ್ರೆ ಅಲ್ಲೇ ಚುಚ್ತೈತೆ. ಇಲ್ಲಿಂದ ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಬಾಡಿಗೆ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟಿಗೆ ಡ್ಯಾಮೇಜ್ ಆಗೈತೆ ಅಂತ. ಸ್ನೇಹಿತರೆ, ಆಲ್ಮೋಸ್ಟ್ ಬೆಟ್ಟದ ಮೇಲ್ಗಡೆ ಫುಲ್ ಟಾಪಲ್ಲಿ ಬಂದಿದ್ದೀವಿ. ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ನನಗೆ ಗೊತ್ತಿರಲಿಲ್ಲ. ಅರ್ಧಕ್ಕೆ ಬಂದ್ಮೇಲೆ ಗೊತ್ತಾಯ್ತು. ಈಗ ವಾಪಸ್ ಹೋಗೋ ಮಕ್ಕಳು ನಾವಲ್ಲ. ಈಗ ಆಲ್ಮೋಸ್ಟ್ ದಾರಿ ಸಿಕ್ತು. ವ್ಯೂ ನೋಡ್ತೀರಾ? ಶಬಾಷ್. ಇಷ್ಟೊತ್ತಕ ನಡೆದಿದ್ದೆ, ಇನ್ಮೇಲೆ ಓಡೋದೆ. ಶಬಾಷ್. ಯಾವ್ದಾದ್ರು ಡ್ಯಾಮು ಲೈ ಈಜಾಡ್ಕೋಬೇಕಣ್ಣ. ಒಂದ್ಸಲ ಸಖತ್ ಕಟ್ಟಾರೆ ಡ್ಯಾಮಲ್ಲಿ. ಬಾ ದೀಪು ಬೇಗ ಓಡ್ಬಾರ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಓಡ್ಬಾ. ಸ್ಪ್ರಿಂಟ್ ಇದು ಆಕ್ಚುಲಿ ಚೆನ್ನಾಗಿರೋದು. ನೀನು ಹುಷಾರ್ ಕಣೋ, ಇನ್ನೂ IGCಗೆ ಹೋಗ್ಬೇಕು. ನೋಡಿ, ಹತ್ತು ಬರೋಕ್ಕೆ ದಾರಿ ಇದು ನೋಡಿ.
ಇಲ್ಲಿದೆ ಕೋಟೆಯ ದ್ವಾರ. ಎಷ್ಟಾಗದಾಗೈತಲ್ವಾ? ಒನ್ ಡೇ ಹೋಗ್ಬೇಕಣ್ಣ. ಯಾವ ಡ್ಯಾಮ್? ನಾನು ಗೂಗಲ್ ಅಮನಿಕೆರೆ ಡ್ಯಾಮು. ಇವ್ನ್ಯಾವನ ಸೆಡೆ ನನ್ ಮಗ. ಇಲ್ಲಿ ಯಾರು ಅಡ್ಡಾಡಕ್ಕೆ ಪ್ರವೇಶ ಇಲ್ಲ, ಅದಕ್ಕೋಸ್ಕರ ಇಲ್ಲಲ್ಲ ಮಣ್ಣು. ಇದು ಮಳೆಗೆ ಬಂದಿರೋ ಮಣ್ಣು, ಮಳೆ ನೀರಿಗೆ. ಇಲ್ಲಿ ದೇವರು ಜೈ ಆಂಜನೇಯ. ತೂರ್ಕೊಂಡು ಕೊನೆಗೂ ಸಾಧಿಸ್ಬಿಟ್ವಿ. ಡೋರ ಅಲ್ಲ ನೀನು, ಡೋರೆಮನ್ನು. ಎಲ್ಲಿ ನೋಡಿದ್ರೆ ಸುತ್ತಮುತ್ತ ನೀರೇ ಐತಲ್ಲೋ ವರ್ಷ. ಹಂಗೆ ಒಂದು ಹೆಜ್ಜೆ ಮುಂದ್ಕೋಗ್ಬಿಟ್ಯಾ. ಏನೋ ಇದು ಕುಸ್ತೈತಲ್ಲ, ಗುಹೆನಾ ಏನು ಕತೆ ನೋಡೋಣ. ಗುಹೆ ಕಣ ಇದು, ಗುಹೆನಾ ಇದು? ಸ್ನೇಹಿತರೆ, ಯಾರಾದರೂ ಗೊತ್ತಿರೋರಿದ್ರೆ ಕಮೆಂಟ್ ಮಾಡಿ, ಇದು ಗುಹೆನಾ ಅಥವಾ ಕುಸ್ತಿರೋದ ಅಂತ. ಇಲ್ಲಿ ನೋಡಿ ಯಾವ ಥರ ಗಾಯ ಆಗಿದೆ ಕಾಲುಗಳಿಗೆ ಅಂತ, ಬರೀ ಕಾಲಲ್ಲಿ ಹತ್ತಿ. ಎಷ್ಟೆಷ್ಟು ದೊಡ್ಡ ಮನೆಗಳೆಲ್ಲ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ. ಪ್ರಪಂಚ ಎಷ್ಟು ಚಿಕ್ಕದಾಗಿದೆ ಅಂತ ಈಗ ಗೊತ್ತಾಗ್ತೈತೆ ನೋಡಿ. ಕಲ್ಪತರ ನೋಡು ತುಮಕೂರಲ್ಲಿ ನೋಡಿ, ಅಲ್ಲೆಲ್ಲ ಕಾಣ್ತಾ ಇರೋದು ಅದು ತೆಂಗಿನ ಗಿಡದ ತೋಟ. ಇದು ತೆಂಗಿನ ಗಿಡದ ತೋಟನೇ. ಇಲ್ಲೂ ತೆಂಗಿನ ಗಿಡದ ತೋಟ ನೋಡಿ, ಇಲ್ಲೂ ತೆಂಗಿನ ಗಿಡದ ತೋಟ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ತೆಂಗು ನೋಡಿ, ತೆಂಗು. A few minutes later. ಏನ ಮಾಡ್ತಾ ಇದೀಯಾ? ಇಲ್ಲಿ ಬಟರ್ಫ್ಲೈ ತೋರ್ಸು ಮಚ್ಚ. ಅದೇ ಅನ್ನ ಬರುತ್ತೆ. ಹೇಳಿ ಹಿಂದೆ ಬಂತಲ್ಲ. ಅಲ್ಲಿ ನೋಡಿ, ಇಲ್ಲೊಂದು ದ್ವಾರ ಇದೆ ನೋಡಿ. ಇಲ್ಲಿ ಅಂದ್ರೆ ಈ ಕಡೆನೂ ದಾರಿ ಇತ್ತು ಅಂತ ಅನ್ಸುತ್ತೆ. ಹಿಂಗಿದ್ದ ಬಂದು ಈ ಕಡೆ ಹೋಗೋದಾ? ಅಲ್ಲಿ ಮೆಟ್ಲು ಕೂಡ ಇದೆ ನೋಡಿ ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇದೆ ಮೆಟ್ಲು. ಸ್ನೇಹಿತರೆ, ಈಗ ಇಷ್ಟು ನೋಡಿದ್ದಾಯ್ತು. ಇಲ್ಲಿವರೆಗೂ ಬಂದಿದ್ದೀವಿ. ಅಂದರೆ ಊರಿಗೆ ಬಂದ್ಮೇಲೆ ನೀರಿಗೆ ಬರದೇ ಇರ್ತಾರ ಅಮ್ಮಂಗೆ, ಇಲ್ಲಿಗಾರ ಬಂದಿದ್ದೀವಿ. ಅಲ್ಲಿಗೆ ಹೋಗ್ಲೇಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಯಾವುದೇ ಕೋಟೆ ಮೇಲೂ ಈ ಥರ ಕಾಣ್ತಾ ಇರುತ್ತೆ. ಇದು ಈ ಥರ ರೌಂಡ್ ಶೇಪ್ ಆಗಲಿ, ಈ ಥರ ಆಗಲಿ ಕಾಣ್ತಾ ಇರುತ್ತೆ. ಅದು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿಬಿಡಿ. ನೋಡಿ, ಇದೆಲ್ಲ ಕಟ್ ಮಾಡಿದ್ದಾರೆ ನೋಡಿ. ಗೆರೆ ಕಟ್ ಮಾಡಿಬಿಟ್ಟು ದಾರಿ ಮಾಡಿರೋದು ಕೋಟೆಗೆ. ಇದು ಪ್ರಮುಖ ದ್ವಾರ ಅನಿಸುತ್ತೆ ಇದು, ಅದಕ್ಕೋಸ್ಕರ ದಾರಿ ಇದೆ ಇದು. ಇನ್ನು ಮಿಕ್ಕಿರೋದು ಅಲ್ಲೊಂದು ತೋರಿಸ್ತೀಯಲ್ಲ ಆ ಕಡೆ, ಅಲ್ಲೊಂದು ಮತ್ತು ಇಲ್ಲೊಂದು ಚಿಕ್ಕ ದ್ವಾರಗಳಿವೆ. ಅವೆಲ್ಲ ರಹಸ್ಯ ದ್ವಾರ ಅನಿಸುತ್ತೆ. ಈಗ ಮೇಲ್ಗಡೆ ಹೋಗೋವಂಥ ಪ್ರಯತ್ನ ಮಾಡೋಣ. ಹೇಳಪ್ಪ. ಕಳ್ಳರು ಬರಕ್ ದಾರಿ. ನಾವೇನ್ರ ಅಲ್ಲಿ ನಿಂತಿದ್ದಾಗ ಇಲ್ಲಿ ತೋರ್ಸ್ಬಿಟ್ಟು ಶೂಟ್ ಮಾಡಕ್ಕೆ ಈಗ ಇಲ್ಲಿ ಬರ್ತಾ ಇರ್ತಾರ, ಅಲ್ಲಿ ನಾವ್ ನಿಂತ್ಕೊಳ್ಳೋದು, ನಾವ್ ಅಲ್ಲಿ ಇರ್ತೀವಿ ಅಂತ ಹೇಳೋದು. ಅವಾಗ ಇವ್ರು ಇಲ್ಲಿ ಬರ್ತಾ ಇರ್ತಾರಲ್ಲ ಇನ್ನೊಷ್ಟೇ ನಾವ್ ಇಲ್ಲಿ ಹೊಡಿಯೋದು. ಈ ದಾರಿ ಇವೆಲ್ಲ. ಹಂಗ ಗನ್ ಯಾವ್ಯಾವ ಇದ್ವು? ಗನ್ನು AK-47 ಇತ್ತು, SLR ಇತ್ತು, Kar-98, M4A1, MB-40. ಅಲ್ಲ ನನ್ನ ಮನೆ 2 NCCವು 2 ಫ್ರೀ ಫೈರ್ ನಾವು ಹೇಳ್ಬಿಟ್ಟೆ ಗನ್ ಹೆಸರು. ನೋಡಿ, ಇಲ್ಲೊಂದು ದ್ವಾರ. ಇದೆಲ್ಲ ಮುಚ್ಕೊಂಡು ಹೋಗಿದೆ. ಇಲ್ಲ ಇದು ಚಿಕ್ಕ ದ್ವಾರ. ಓ ಸ್ನೇಹಿತರೆ, ಕರೆಕ್ಟ್. ಇಲ್ಲಿ ನೋಡಿ, ಇದು ದಾರಿ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ದಾರಿ ಮಾಡಿದ್ದಾರೆ. ಹಂಗಂದ್ರೆ ಇದು ಕಳೆ ದಾರಿ ಅಲ್ಲ, ನಿಜವಾದ ದಾರಿನೇ. ನಮ್ಮ ಚಿನ್ನಿ ಹೊಸ ದಾರಿ ಕಂಡು ಹಿಡಿತಾ ಇದ್ದಾರೆ. ಚಿನ್ನಿ ಹುಷಾರು ಚಿನ್ನಿ, ಒಬ್ಬೊಬ್ಬನೇ ಎಲ್ಲಿ ಹೋಗ್ಬೇಡ, ಆಮೇಲೆ ಎಲ್ಲಂತ ಹುಡ್ಕಾಡೋಣ. ಈಗ ಮಂಜು ಮೇಲೆ ಬಾಯ್ಸಲ್ಲಿ ಅವನು ಒಂದತ್ರ ಬಿದ್ದಿದ್ದ, ಅಲ್ಲೇ ಇದ್ದಾನೆ ಅಂತ ಹುಡುಕಿ ಹಂಗೆ ರೆಸ್ಕ್ಯೂ ಮಾಡಿದ್ರು, ಏನೇನೋ ಮಾಡಿ. ನೀನು ಹಿಂಗೆ ಮಂಜು ಮೇಲೆ ಬಾಯ್ಸ್ ಮೂವಿ ನೋಡಿಲ್ವಾ? ಹೋಗಿ ಮಣ್ತಿನ್ನು. ಇಲ್ಲಿ ನೋಡಿ ಎಷ್ಟು ಕಡ್ದಾಗಿದೆ. ಅಲ್ಲಿ ನೋಡಿ ಯಾವ ಥರ ಹೋಗ್ತಾ ಇದ್ದಾನೆ ಹುಡುಗ. ಇವ್ ನೋಡಿ ಕಡ್ರ ಹೆಂಗಲೇ ಇದಾನ ಕಣ. ಹೊಲ್ಟೋಗ್ಬಿಟ್ಟಿಯಾ? ನಂಬರ್ 1 ಅಂತ ಹಾಕ್ಕೊಂಬಿಟ್ಟಿದ್ಯಾ. ಆಮೇಲೆ ಫಸ್ಟ್ಗೆ ನೀನೇ ಹೊಲ್ಟೋಗ್ಬಿಟ್ಟಿಯಾ ಕೆಳಗಡೆ. ಓಹೋ, ದಾರಿ ಈ ಬೆಟ್ಟದ ಮೇಲೆ ಅಂದರೆ ಈ ತುದಿಗೆ ಹೋಗ್ಬೇಕು. ದಾರಿ ಇಲ್ಲಿದೆ ನೋಡಿ. ವಿಚಿತ್ರವಾದಂತಹ ಬಳ್ಳಿಗಳೆಲ್ಲ, ಗಿಡಗಳೆಲ್ಲ ಇದೆ ಇಲ್ಲಿ. ನಾನು ಕೂರ್ಬೇಕಾದಂಥ ಪರಿಸ್ಥಿತಿ ಬಂತು ನೋಡಿ. ಬೆಟ್ಟ ಎಷ್ಟು ಕಡ್ದಾಗಿದೆ. ರಿಸ್ಕ್ ತಗೊಂಡು ಹೋಗ್ತಾ ಇದೀವಿ ನೋಡಿ. ಇದು ಕೊಳತೋಗಿರೋಂಥ ಒಂದು ಮರದ್ದು ಬುಡ, ಅದ್ರ ಮೇಲ್ಗಡೆ ಕಾಲಿಟ್ಟು ಹೋಗ್ತಾ ಇದೀವಿ. ಯಪ್ಪೋ. ಆನಂದ ಪರಮಾನಂದ. ಮೇಲ್ಗಡೆ ಹೋದ್ರೆ ಪರಮಾನಂದ, ಕೆಳಗಡೆ ಹೋದ್ರೆ ಗೋವಿಂದ. ಏನಂತೀರಾ?
ಓಹೋ ಇಲ್ಲಿ ನೋಡಿ ಜೀವಿಗಳೆಲ್ಲ ವಾಸ ಮಾಡ್ತಾವೆ. ಚಿನ್ನಿ ನನ್ನ ಹಂಗತ್ತ ಓಯ್ ಬಿದ್ಗಿದೋಗ್ಬಿಟ್ಟೆ ನಿಂದೆ ಮತ್ತೆ. ಇವ್ನು ಎಳ್ಕೊಳಕ್ ಬಂದಿರೋಂಥ ಪಾಟ್ನ. ಓಯ್ ನಾವೆಲ್ಲಿ ಬಂದ್ವಿ ಮಾರ್ರೆ? ಇಲಾಸ್ ನಡೆದ ನಿಸ್ತಲ. ಓಹೋ ಏ ಅಪ್ಪಿ ನಾವು ಇವಾಗ ಹಿಂಗೆ ಹೋಗ್ಬೇಕು. ಅಲ್ಲಿ ಒಳಗಡೆ ದಾರಿ ಇದೆ ಕಣ. ಐ ದಾರಿ ಇದೆ. ತಾನೇ ಓದ್ತಾ ಇರೋದು ಈಗ ಮುಳ್ಳು ಹೆಂಗಪ್ಪ ಅನಿಸ್ತೈತಿ. ಓ ಶೆಟ್. ಇದೇನು ಗಿಡ ಇದು ಹರ್ಷ? ಸ್ನೇಹಿತರೆ ಇದೇನು ಗಿಡ ಒಂದು ಸ್ವಲ್ಪ ಕಮೆಂಟ್ ಮಾಡಿಬಿಡಿ, ಗೊತ್ತಿಲ್ಲ ನನಗೆ. ಸ್ನೇಹಿತರೆ ನೋಡಿ ಅಲ್ಲಿ ಏನದು ಕಡ್ಜ ಅಂತಾರೆ. ಕಡ್ಜ ಇದೆ ನೋಡಿ ಅಲ್ಲಿ ದೊಡ್ಡದು ರೌಂಡ್ ಆಗಿರೋಂಥದ್ದು. ಇವಾಗ ಅದ್ರ ಮೇಲೆ ಕಾಲು ಹಿಡ್ದಂಗೆ ಆ ಕಡೆ ಹೋಗ್ಬೇಕು. ಈಗ ದಾರಿ ಇರೋದಂತೆ ಏನ್ ಅನ್ಕೊಂಡಿದ್ದೆ, ಒಂದಿಷ್ಟು ಏನಾದ್ರು ಟಚ್ ಆಗಿದ್ರೆ ಆಯ್ತು. ಲೇ ಹುಷಾರ್ ಕಣ, ಎಲ್ಲರಿಗೂ ಕಡಿದೋಗಳು ಬಂದ್ರೆ ಅಲ್ಲಿ ಹೊರಗಡೆ ಬರ್ತಿದ್ದಾವೆ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ಒಂದ್ ದಿನಸಿ ಚಿನ್ನು 2 ಬಂದ್ವು ನೋಡಿ ಸ್ನೇಹಿತರೆ. ಯಾವ ತಗ್ಲಾಕ ಸಾಯ್ತಾವಲ್ಲ ಹೊರಗಡೆ ಬಂದು ದಾರಿ ಇದು ನೋಡಿ ಹಿಂಗೈತೆ ಬಂಡೆ ಸಂದಿಲಿ ಮೇಲೆ. ನಾವು ಕೋತಿರಾಜಲ್ಲಪ್ಪ, ನಾವು ಚಿತ್ರದುರ್ಗದ ಹುಡುಗರೇ ಆಗಿರ್ಬೋದು, ಆದ್ರೆ ಕೋತಿರಾಜ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಆಗಲ್ಲ, ಬೇಡ. ಸ್ನೇಹಿತರೆ ನೋಡಿ ಈ ರೆಡ್ ಹುಳ ಏನಿದೆ ಇದು ಏನು ಯಾವ ಹುಳ? ಈ ಹುಳದ ಹೆಸರೇನು ಒಂದು ಸ್ವಲ್ಪ ಹೇಳ್ಬಿಡಿ. ಇದೇನು ಒಂದ್ರ ಮೇಲೆ ಒಂದು ಐತಲ್ಲ, ಏನೋ ಇದು ಸೌಂಡು. ಕಾರ್ತಿಕ್ ಇಲ್ಲಿ ಸುರಂಗ ಐತೆ ಕಣ, ಟಾರ್ಚ್ ಹಾಕಿ ನೋಡ್ತೀನಿ. ಇಲ್ಲಿ ಹೋಗ್ಬೋದಾ? ಲೇ ಹರ್ಷ ಇಲ್ಲಿ ಹೋಗ್ಬೋದು ಕಣ ಆರಾಮಾಗಿ. ಸ್ನೇಹಿತರೆ ಸುರಂಗ ನೋಡಿ ಒಳಗಡೆ ಯಾವ ಥರ ಐತೆ. ಅಲ್ಲ ಓದ್ರಿ ಅಂತ ಅಪ್ಪ ಅಮ್ಮ ಕಳಿಸಿದ್ರೆ ಇಂಥವೆಲ್ಲ ಮಾಡಿ ಹೆಂಗ್ ಕೂತ ಇದ್ವಲ್ಲ ಹೆಂಗೆ? ಎಮ್ಮೆ ತರೋದು ತತ್ತಲ್ಲ ಎಮ್ಮೆ. ಅಪ್ಪಿ ಬಾರ ಇಲ್ಲಿ ನೋಡು ಒಳಗಡೆ. ಓದೋದ್ ಬಿಟ್ಟು ಇಂಥ ಮಾಡಕ್ ಬಂದ್ರೆ ನಿಮ್ಮ ಅಪ್ಪ ಎಮ್ಮೆ ಕೊಡ್ಸೋದು. ಆಗಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಕೂತ ಇದ್ವಿ. ನೋಡೋಣ ಹೊಸ ದಾರಿ ಎಲ್ಲರೂ ಸಿಗುತ್ತಾ ಇಲ್ಲ ಅಂತ. ಇಲ್ಲಡ ಹಿಂಗೆ ಹೋದ್ರೆ ನನ್ಗೆ ಅನಿಸ್ದಂಗೆ ಅಲ್ಲಿ ಮೇಲ್ಗಡೆ ಹೋಗ್ತೀವಿ. ನಿಧಿ ಹುಡುಕ್ತಾವನ ಏನಾಯ್ತು ಯಪ್ಪ? ಕೋಟೆ ಅಲ್ಲ, ನಾವು ಇದನ್ನ ಕಂಡಿಡಿಯೋಕೆನೆ ಇಷ್ಟೊಂದು ಕ್ಯೂರಿಯಾಸಿಟಿ ಅಲ್ಲ. ಆಗಿನ ರಾಜ ಎಷ್ಟು ಕಷ್ಟಪಟ್ಟು ಈ ಕೋಟೆನ ಕಟ್ಟಿರ್ಬೇಡ. ಯಪ್ಪ ಈ ಸಂದಿಲೆಲ್ಲರೂ ಅವ್ಗಿ ಬಿದ್ದೋಕಣು ಸಭಾಂಗಣ. ಹಿಸ್ಟ್ರಿ ಹುಡುಗ, ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಟಿವಿ ಬೇಡ ಕಣ, ನಡಿ ಒಳಗೆ ನಡಿಯ. ಏನೋ ವರ್ಷ ಹಿಂಗೈತೆ ದಾರಿ ಜಾಗ ಇದು. ಅಲ್ಲ ಇದನ್ನೆಲ್ಲ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಎಷ್ಟು ಟೂರಿಸ್ಟ್ ಬರೋರಲ್ವಾ ಸ್ನೇಹಿತರೆ. ಬನ್ನಿ ಇಲ್ಲಿ ಓಪನ್ ಆಗ್ಬಿಟ್ಟೈತೆ ಅಂದ್ರೆ ಗಣೇಶ್ ಇಷ್ಟು ನೀಟಾಗಿ ಹಿಂಗೆ ತೆಗಿಬೇಕಂದ್ರೆ ಜೀವಿ ತೆಗಿಯುತ್ತೆ ನಿಂಗೆ. ಸ್ನೇಹಿತರೆ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದೀವಿ ಮೇಲಕ್ಕೆ. ಏನಕ್ಕೆ ಅಂತಂದ್ರೆ ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ. ಇದು ರಿಸ್ಟ್ರಿಕ್ಟೆಡ್ ಜಾಗನೇ ಆಗಿರ್ಬೋದು, ಆದ್ರೆ ಏನಕ್ಕೆ ತೋರಿಸ್ತಾ ಇದೀವಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ, ಯಾಕಂದ್ರೆ ಯಾರು ಬರೋಕ್ಕಾಗಲ್ಲ ಇಲ್ಲಿಗೆ. ಸ್ನೇಹಿತರೆ ಇದು ದವಸ ಧಾನ್ಯಗಳನ್ನ ಮುಚ್ಚಿಡ್ಲಿಕ್ಕೆ ಮಾಡಿದಾರೆ ಅನ್ಸುತ್ತೆ. ಹುಷಾರ್ ಕಣ, ನೋಡಿ ಭಯ ಆಗ್ಬಿಟ್ಟೈತೆ ಎಷ್ಟೊತ್ತಿಗೆ. ಈಗ ಅಲ್ಲಿ ಮುಂದೆ ಗುಹೆ ಕಂಡಿದೆ ನಮ್ಮ ಫ್ರೆಂಡ್ಸ್ಗೆ. ಸ್ನೇಹಿತರೆ ಇಲ್ಲಿ ನೋಡಿ ತುಂಬ ಎಲ್ಲ ಇದು ಕಾಳು ಬಿಸಿ ಇರೋದ್ರಿಂದ ಎಲ್ಲ ಬಿದ್ದೋಗಿದೆ, ಎಲ್ಲ ಕಟ್ಟಾಗಿದೆ ಅಲ್ಲಲ್ಲಿ ಕಲ್ಲು. ಓ ಮೈ ಗಾಡ್ ಸ್ನೇಹಿತರೆ, ಕೊನೆಗೂ ಕೂಡ ಅಲ್ಲಿಗೆ ಹೋಗೋಕ್ಕೆ ದಾರಿ ಸಿಗ್ತಾ ಇಲ್ಲ. ಏನು ಇಡೀ ಬೆಟ್ಟವನ್ನ ಒಂದು ರೌಂಡ್ ಹಾಕಿದ್ವಿ. ಈ ಬಾಕ್ಸ್ ಇತ್ತು ಇದು